ದೇವರ ಅತಿ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿನಗಳಲ್ಲಿ ದೇವರ ವಾಕ್ಯ ಭಾಗವನ್ನು ಹಂಚಿಕೊಡಲು ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಈ ದಿನದ ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗವು ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯು 5ನೇ ಅಧ್ಯಾಯ 13ರಿಂದ 26 ತನಕ ಇರುವಂಥ ವಚನಗಳು. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯು 5ನೇ ಅಧ್ಯಾಯ 13ರಿಂದ 26 ತನಕ ಇರುವಂಥ ವಚನಗಳು. ಅದರಲ್ಲಿ 14ನೇ ವಚನವನ್ನು ಓದಿಕೊಳ್ಳೋಣ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ಒಂದೇ ಮಾತು ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಈ ಗಲಾತ್ಯದವರಿಗೆ ಬರೆದ ಪತ್ರಿಕೆಯು ಪೌಲನು ಬರೆದಿರುವಂಥ ಒಂದು ಪತ್ರಿಕೆಯಾಗಿದೆ. ಈ ಪತ್ರಿಕೆಯು ಪೌಲನು ಕೊರಿಂಥದಲ್ಲಿ ಇರುವಾಗ ಕ್ರಿಸ್ತಶಕ 50ರಿಂದ 53ರಲ್ಲಿ ನಡುವೆ ಇದು ಬರೆದಿರುವಂಥ ಒಂದು ಪತ್ರಿಕೆಯಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಈ ಪತ್ರಿಕೆಯು ಕ್ರಿಸ್ತರು ಒಂದು ಪ್ರೋತ್ಸಾಹವನ್ನು ನೀಡುವಂಥ ಪತ್ರಿಕೆಯಾಗಿ ಪೌಲನು ಬರೆದಿರುತ್ತಾನೆ. ಹಾಸ್ಯ ಸೀಮೆಗಳಲ್ಲಿರುವ ಒಂದು ಹಿಂಸೆಗಳಿಂದ ಇರುವಾಗ ಜನರಿಗೆ ಬರೆಯುವಂಥ ಒಂದು ಪತ್ರಿಕೆಯು ಈ ಗಲಾತ್ಯ ಪತ್ರಿಕೆಯಾಗಿದೆ. ಇಲ್ಲಿ ನಾವು ಮುಖ್ಯವಾಗಿ ಓದಿರುವಂಥ ವಚನದಲ್ಲಿ ನೋಡುವ ಹಾಗೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ನಿನ್ನ ನೆರೆಯನ್ನು ನಿನ್ನಂತೆ ಯಾವ ರೀತಿಯಲ್ಲಿ ಪ್ರೀತಿಸಬೇಕು ಎಂಬುದಾಗಿ ನೋಡುವಾಗ ಇಲ್ಲಿ ನಾವು ಯೇಸು ಸ್ವಾಮಿಯ ಒಂದು ಶಿಲುಬೆ ಮರಣವನ್ನು ನೋಡುವಾಗ ಆತನು ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಆತನನ್ನೇ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಿ ಆತನು ಬಲಿಯಾದನು. ಅದೇ ರೀತಿಯಲ್ಲಿ ನಾವು ಸಹ ಆತನ ಹಾಗೆ ನಾವು ಮತ್ತೊಬ್ಬರನ್ನು ಪ್ರೀತಿಸುವಂಥವರು ನಾವು ಆಗಿರಬೇಕು. ದೇವರನ್ನು ಎಷ್ಟೋ ಜನ ಬೈದರು, ಹೊಡೆದರು, ನಿಂದೆಗೆ ಒಳಪಡಿಸಿದರು, ಹಿಂಸೆಗೆ ಗುರಿ ಮಾಡಿದರೂ ಸಹ ಆತನು ಯಾರನ್ನು ಸಹ ದ್ವೇಷ ಮಾಡುವಂಥ ವ್ಯಕ್ತಿ ಆಗಿರಲಿಲ್ಲ. ನಮ್ಮ ಜೀವಿತದಲ್ಲಿಯೂ ಸಹ ನಾವು ನಮ್ಮನ್ನು ದ್ವೇಷಿಸುವವರನ್ನು ನಾವು ಪ್ರೀತಿಸುವಂಥ ವ್ಯಕ್ತಿಗಳಾಗಿರಬೇಕು. ನಾವು ಪ್ರೀತಿಸುವಂಥ ಒಂದು ಮನೋಭಾವ ನಮ್ಮಲ್ಲಿ ಇರಬೇಕು. ನಾವು ಈ ಪ್ರೀತಿಯ ಕುರಿತಾಗಿ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 43ರಿಂದ 48 ತನಕ ಇರುವಂಥ ವಚನಗಳಲ್ಲಿ ನೋಡುತ್ತೇವೆ. ಆದರೆ ನಾವು ಪ್ರೀತಿ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ಅನೇಕ ರೀತಿಯಂಥ ಪ್ರೀತಿ ಇದೆ. ಆದರೆ ನಮ್ಮನ್ನು ವಿರುದ್ಧವಾಗಿ ನೋಡುವಂಥ, ನಮ್ಮನ್ನು ದ್ವೇಷಿಸುವಂಥವರನ್ನು ನಾವು ಪ್ರೀತಿಸುವಂಥವರಾಗಿರಬೇಕು. ದೇವರು ಸಹ ಪ್ರೀತಿಸಿದ ರೀತಿಯಲ್ಲಿ ನಾವು ಪ್ರೀತಿಸುವಾಗ ನಾವು ದೇವರ ಒಂದು ಚಿತ್ತಕ್ಕೆ ಅನುಗುಣವಾಗಿ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ನಾವು ಇನ್ನು 2ನೇದಾಗಿ ನೋಡುವಾಗ ಪವಿತ್ರಾತ್ಮನ ಮೂಲಕವಾಗಿ ನಡೆದುಕೊಳ್ಳಿರಿ. ವಚನ 16ನೇ ವಚನ. ಪವಿತ್ರಾತ್ಮನ ಮೂಲಕವಾಗಿ ಯಾವ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು ಎಂಬುದಾಗಿ ನೋಡುವಾಗ ನಾವು ಮೊದಲನೇದಾಗಿ ಪವಿತ್ರಾತ್ಮನ ಮೂಲಕವಾಗಿ ನಡೆದುಕೊಳ್ಳಬೇಕೆಂದರೆ ಪ್ರಾರ್ಥನೆಯ ಜೀವಿತ, ವಾಕ್ಯದ ಜೀವಿತ, ನಂಬಿಕೆಯ ಜೀವಿತ ನಮ್ಮಲ್ಲಿ ಇರಬೇಕು. ಈ 3 ಜೀವಿತಗಳು ನಮ್ಮಲ್ಲಿ ಇರುವಾಗ ನಾವು ಪವಿತ್ರಾತ್ಮನನ್ನು ಅನುಸರಿಸಿಕೊಂಡು ಜೀವಿಸೋದಕ್ಕೆ ಸಾಧ್ಯವಾಗುತ್ತದೆ. ಸಾಮಾನ್ಯವಾಗಿ ಮನುಷ್ಯರಲ್ಲಿ 2 ಸ್ವಭಾವಗಳನ್ನು ನೋಡುತ್ತೇವೆ. ಮೊದಲನೇದಾಗಿ ಶರೀರ ಸ್ವಭಾವ ಮತ್ತು ಆತ್ಮ ಸ್ವಭಾವ. ಈ ಶರೀರ ಸ್ವಭಾವವು ಹಳೆಯದಾಗಿದೆ, ಆತ್ಮ ಸ್ವಭಾವವು ಹೊಸದು ಎಂಬುದಾಗಿ ನೋಡುತ್ತೇವೆ. ಈ ಶರೀರ ಸ್ವಭಾವ ಎಂಬುದಾಗಿ ನೋಡುವಾಗ ಆ ಶರೀರ ಸ್ವಭಾವವು ನಮ್ಮನ್ನು ದೇವರಿಂದ ದೂರ ಮಾಡುವಂಥದ್ದು ಆಗಿದೆ. ನಮ್ಮನ್ನು ದೇವರಿಗೂ ನಮಗೆ ಇರುವ ಒಂದು ಸಂಪರ್ಕವನ್ನು ದೂರ ಮಾಡುವಂಥದ್ದು ಈ ಹಳೆಯ ಸ್ವಭಾವ, ಶರೀರ ಸ್ವಭಾವವಾಗಿದೆ. ಈ ಶರೀರ ಸ್ವಭಾವದಿಂದ ದೇವರಲ್ಲಿ ನಾವು ಅನೇಕ ರೀತಿಯಲ್ಲಿ ಸೋಲುಗಳನ್ನು ಹೊಂದುವ ಪರಿಣಾಮವು ನಮಗೆ ಉಂಟಾಗುತ್ತದೆ. ಅದೇ ರೀತಿಯಲ್ಲಿ ಇನ್ನು 2ನೇದಾಗಿ ನೋಡುವಾಗ ನಮ್ಮ ಒಂದು ಆತ್ಮ ಸ್ವಭಾವ. ಈ ಆತ್ಮ ಸ್ವಭಾವ ಹೊಸದು. ನಾವು ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ ನಿಮಗೆ ನಿಜವಾಗಿ ಹೇಳುತ್ತೇನೆ ಇವನು ಹೊಸದಾಗಿ ಹುಟ್ಟದಿದ್ದರೆ ಕ್ರಿಸ್ತನ ರಾಜ್ಯವನ್ನು ಸೇರಲಾರನು ಎಂಬುದಾಗಿ ನೋಡುತ್ತೇವೆ. ನಾವು ಹೊಸದಾಗಿರುವಾಗ ಹಳೆಯ ಸ್ವಭಾವಗಳನ್ನು ಬಿಟ್ಟು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡುವುದಾದರೆ ನಮ್ಮ ಒಂದು ಶರೀರ ಸ್ವಭಾವಗಳನ್ನು ಬಿಟ್ಟು ಆತ್ಮ ಸ್ವಭಾವಗಳನ್ನು ಅನುಸರಿಸಿಕೊಂಡು ನಡೆಯುವಂಥವರು ನಾವು ಆಗಿರಬೇಕು. ಆಗ ಮಾತ್ರ ನಾವು ದೇವರ ಒಂದು ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಈ ಪವಿತ್ರಾತ್ಮನ ಅನುಸಾರವಾಗಿ ನಡೆಯೋದಕ್ಕೆ ಸಾಧ್ಯವಾಗುವುದಕ್ಕೆ ಕಾರಣ ಅಂದರೆ ನಮ್ಮಲ್ಲಿ ಪ್ರಾರ್ಥನಾ ಜೀವಿತ ಮತ್ತು ವಾಕ್ಯದ ಜೀವಿತ, ನಂಬಿಕೆ ಜೀವಿತ ಇರುವಾಗ ನಾವು ಪವಿತ್ರಾತ್ಮನನ್ನು ಅನುಸರಿಸಿಕೊಂಡು ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಇನ್ನು ನಾವು 3ನೇದಾಗಿ ನೋಡುವಾಗ 22ನೇ ವಚನದಲ್ಲಿ ನೋಡುವಾಗ ದೇವರ ಆತ್ಮನಿಂದ ಉಂಟಾಗುವ ಫಲಗಳನ್ನು ಹೊಂದಿಕೊಂಡು ನಾವು ಜೀವಿಸಬೇಕು. ಯಾವ ರೀತಿಯಲ್ಲಿ ದೇವರಾತ್ಮವನ್ನು ಹೊಂದಿಕೊಂಡು ಆತನಿಂದ ಬರುವಂಥ ಫಲಗಳನ್ನು ಹೊಂದಿಕೊಂಡು ಜೀವಿಸಬಹುದು ಎಂಬುದಾಗಿ ನೋಡುವಾಗ ನಮ್ಮಲ್ಲಿ ಇರುವಂಥ ಅನೇಕ ರೀತಿಯ ಸ್ವಭಾವಗಳು ಇರುತ್ತವೆ. ಜಾರತ್ವ, ಬಂಡುತನ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಅನೇಕ ರೀತಿಯಂತ ಇರುವಾಗ ಇವೆಲ್ಲವೂ ಸಹ ದೂರವಾದಾಗ ಮಾತ್ರ ನಾವು ಆತನಿಂದ ಬರುವಂಥ ಒಂದು ಫಲಗಳನ್ನು ಹೊಂದಿಕೊಂಡು ಜೀವಿಸೋದಕ್ಕೆ ಸಾಧ್ಯವಾಗುತ್ತದೆ. ಯಾವ ಆತನಿಂದ ಬರುವಂಥ ಫಲಗಳೆಂಬುದಾಗಿ ನೋಡುವಾಗ
ಪ್ರೀತಿ, ಸಂತೋಷ, ಕ್ಷಮೆದಮೆ, ಕರುಣೆ, ದಯೆ, ಉಪಕಾರ, ಸಾಧುತ್ವ, ನಂಬಿಕೆ ಇವುಗಳು ನಮ್ಮಲ್ಲಿ ನಾವು ಈ ಒಂದು ಲೋಕದ ಆಸೆ ಆಕಾಂಕ್ಷೆಗಳಿಗೆ ಒಳಪಡದೆ ಹಳೆಯ ಜೀವಿತವನ್ನು ಬಿಟ್ಟು ನಾವು ಹಳೆಯ ಒಂದು ಸಂಪ್ರದಾಯಗಳನ್ನು ಬಿಟ್ಟು ನಾವು ಹೊಸದಾಗಿ ಬರುವಾಗ ಈ ದೇವರಾತ್ಮನಿಂದ ಬರುವ ಫಲಗಳನ್ನು ನಾವು ಹೊಂದಿಕೊಂಡು ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ ಪ್ರೇರೆ. ನಾವು ಈ ವಾಕ್ಯದಲ್ಲಿ ಗಲಾತ್ಯರ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನೋಡುವಾಗ 1ನೇ ವಚನದಲ್ಲಿ ನೋಡುತ್ತೇವೆ, ದೇವರು ನಿಮ್ಮನ್ನು ಸ್ವತಂತ್ರವಾಗಿ ಹಿಡಿದು ಏನಕ್ಕೆ ಎಂಬುದಾಗಿ ನೋಡುವಾಗ ನಾವು ಫಲಭರಿತರಾಗಿ ಜೀವಿಸೋದಕ್ಕೋಸ್ಕರ ಆತನು ನಮ್ಮನ್ನು ಸ್ವತಂತ್ರರಾಗಿ ಬಿಡುಗಡೆ ಕೊಟ್ಟಿದ್ದಾಗಿದೆ ಪ್ರೇರೆ. ನಾವು ಈ ಉಪವಾಸ ದಿನಗಳಲ್ಲಿ ನಮ್ಮನ್ನೇ ದೇವರ ಕರಗಳಲ್ಲಿ ಸಮರ್ಪಣೆ ಮಾಡಿ ನಾವು ಆತನ ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವಾಗ ಈ ಒಂದು ಈ ಮಹಾ ಉಪವಾಸ ದಿನಗಳೆಂಬುದು ನಮ್ಮನ್ನೇ ನಾವು ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಒಂದು ಸಮಯವಾಗಿದೆ ಪ್ರೇರೆ. ನಮ್ಮನ್ನೇ ನಾವು ಬದಲಾವಣೆ ಮಾಡಿಕೊಂಡು ಈ ಎಲ್ಲ ಅಂಶಗಳನ್ನು ನಾವು ಒಳಗೊಂಡು ಜೀವಿಸುವಾಗ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡುವುದಕ್ಕೆ ಸಾಧ್ಯವಾಗುತ್ತದೆ ಪ್ರೇರೆ. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ, ನಿಮ್ಮೆಲ್ಲರನ್ನು ಬಲಪಡಿಸಲಿ. ಆಮೆನ್.